ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೆಟ್ಸ್ ಲೋಕ ಬೈ ಧನುಷ್. ಇವತ್ತು ನಿಮಗೆ ನೋಡ್ತಿದ್ದಂಗೆ ಗೊತ್ತಾಗಿರೋದು ಯಾವ ಬ್ರೀಡ್ ತಂದಿದ್ದೀನಿ ಅಂತ. ಒಂದು ಬ್ಯೂಟಿಫುಲ್ ಕ್ವಾಲಿಟಿಯ ಶಿಡ್ಜು. ಸೊ ಇದು ನಂದೇ ಪಪ್ಪಿ ಆಗಿರುತ್ತೆ. ಸೊ ಸ್ಟಡ್ ಪಪ್ಪಿ ನೋಡ್ತಾ ಇರ್ಬೋದು, ಸೈಜ್ ನೋಡ್ತಾ ಇರ್ಬೋದು ಹೆಂಗಿದೆ. 38 ಡೇಸ್. ಸೊ 38 ಡೇಸ್ಗೆ ಒಂದು ಬ್ಯೂಟಿಫುಲ್ ಕ್ವಾಲಿಟಿ, ಹೆವಿ ಸೈಜು, ಪರ್ಫೆಕ್ಟ್ ಮಾರ್ಕಿಂಗ್ ಇರೋಂಥ ಶಿಡ್ಜು ಮೇಲ್ ಹಾಗೂ ಫೀಮೇಲ್ ಪಪ್ಪೀಸ್ ಅವೈಲೇಬಲ್ ಇದೆ. ಸೊ ಇವಾಗ ನಿಮ್ಗೆ ಸದ್ಯಕ್ಕೆ ನಾನು ಮೇಲ್ ಒಂದೇ ತೋರಿಸ್ತಾ ಇರೋದು. ಫೀಮೇಲ್ ಪಪ್ಪಿ ಕೂಡ ಅವೈಲೇಬಲ್ ಇದೆ. ಹೆವಿ ಆಕ್ಟಿವ್ ಪಪ್ಪಿ, ಒಂದು ನಿಮಿಷ ಸುಮ್ಮನೆ ಇಲ್ಲ, ಹಾಗಾಗಿ ಇದು ಒಂದೇ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ಫೀಮೇಲ್ ಪಪ್ಪೀಸ್ ಇಲ್ಲ, ಕೆಳಗಡೆ ಇದೆ. ಒಂದು ಮೇಲ್ ಒಂದು ಫೀಮೇಲ್ ಇದೆ. ಸೊ ಟೋಟಲ್ 3 ಪಪ್ಪೀಸ್, 2 ಮೇಲ್ 1 ಫೀಮೇಲ್ ಅವೈಲೇಬಲ್ ಇದೆ. ಸೊ ಇದು ಪ್ರೈಸು ಒಂದು ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು ನನ್ನ ಸಬ್ಸ್ಕ್ರೈಬರ್ಸ್ಗೆ. ಸೊ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆ ಒಂದು ಬೆಸ್ಟ್ ಪ್ರೈಸ್ಗೆ ಫೀಮೇಲ್ ಹಾಗೂ ಮೇಲ್ ಎರಡು ಕೊಟ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ. ಸೊ ಫೀಮೇಲ್ ಪಪ್ಪಿನ ಜಸ್ಟ್ 9,000ಗೆ ಕೊಡ್ತಾ ಇದ್ದೀನಿ. ಸೊ ಬರೀ 9,000ಗೆ ಒಂದು ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. 9,000ಗೆ ಫೀಮೇಲ್ ಪಪ್ಪಿ. ಸೊ ಈ ಮೇಲ್ ಪಪ್ಪಿ ಪ್ರೈಸ್ ಬಂದು 12,000 ಆಗುತ್ತೆ. ಸೊ ಮುಂಚೆ ನಾನು 13-14 ಕೋಟ್ ಮಾಡ್ತಿದ್ದೆ, ಫೀಮೇಲ್ 11,000. ಸೊ ಈ ವಿಡಿಯೋದಲ್ಲಿ ಮಾತ್ರ ಈ ಪಪ್ಪೀಸ್ಗೆ ಮಾತ್ರ ಒಂದು ಬೆಸ್ಟ್ ಪ್ರೈಸ್ 9,000 ಮತ್ತು 12,000. ಒಂದು ಒಳ್ಳೆ ಯೂಜ್ ಸೈಜ್ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಕ್ವಾಲಿಟಿ ಹೆಂಗಿದೆ. ಹೆವಿ ಆಕ್ಟಿವ್ ಪಪ್ಪಿ, ಸೂಪರ್ ಆಗಿದೆ. ಸೆಲ್ಫ್ ಫೀಡಿಂಗಲ್ಲಿದೆ. ಸೊ ಇದು ನಂದೇ ಸ್ಟಡ್ಡಿನ ಪಪ್ಪಿ. ಇದು ನಿಮ್ಗೆ ಗೊತ್ತಿರುತ್ತೆ ಅಂತ. ಒಂದು ಸ್ಟಡ್ ಇದೆ, ಸ್ಟಡ್ ಚಾಕ್ಲೇಟ್ ಕಲರ್. ಸೊ ಸೇಮ್ ಮಾರ್ಕಿಂಗ್ ಬಂದಿದೆ. ಒಂದು ಹೆವಿ ಸೈಜು, ಟಾಯ್ ಬ್ರೀಡ್. ಸೊ ನೀವು ಯಾರನ್ನ ಟಾಯ್ ಬ್ರೀಡ್ ನೋಡ್ತಾ ಇದ್ರೆ ಡೆಫಿನೆಟ್ಲಿ ನೀವು ಈ ಪಪ್ಪಿಗೆ ಹೋದ್ರೆ ನಿಮ್ಗೆ ಈಸಿ ಮೇಂಟೆನೆನ್ಸ್. ಸೊ ಫಸ್ಟ್ ಟೈಮ್ ಓನರ್ಸ್ಗೆ ಇದೊಂಥರ ಬೆಸ್ಟ್ ಪಪ್ಪಿ ಅಂತಲೇ ಹೇಳ್ಬೋದು. ತುಂಬ ಕಮ್ಮಿ ಮೇಂಟೆನೆನ್ಸು, ಫುಡ್ಡಲ್ಲಿ ಮೇಂಟೆನೆನ್ಸ್ ತುಂಬ ಕಮ್ಮಿ. ಸೊ ಅದು ಬಿಟ್ಟು ಮೇಂಟೆನೆನ್ಸ್ ಅಂದರೆ ಗ್ರೂಮಿಂಗ್ ಒಂದು ಬರ್ತಾರೆ ಅಷ್ಟೇ. ಸೊ ಅದು ಒಂದು 3-4 ಮಂತ್ಸ್ ಆದಮೇಲೆ ನೀವು ಗ್ರೂಮಿಂಗ್ ಮಾಡಿಸಿದ್ರೆ ಕರೆಕ್ಟಾಗಿರುತ್ತೆ. ಅದು ಬಿಟ್ಟರೆ ಬೇರೆ ನಿಮ್ಮ ಮೇಂಟೆನೆನ್ಸ್ ಎಲ್ಲ ಈಸಿಯಾಗಿ ನೀವು ಟ್ರಾವೆಲ್ ಮಾಡ್ಬೋದು. ಎಲ್ಲಿಂದ ಎಲ್ಲಿಗೆ ಬೇಕಂದ್ರೂ ಈ ಪಪ್ಪೀಸ್ನ ಇಟ್ಕೊಂಡು ಟ್ರಾವೆಲ್ ಮಾಡ್ಬೋದು. ಸೊ ಅದು ಬಿಟ್ಟರೆ ಬೇಸಿಕ್ ಇದೊಂದು ಬಾಚಂಗೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಗ್ರೂಮ್ ಮಾಡಿದ್ರೆ ಇನ್ನೂ ಕ್ಲೀನಾಗಿ ಪರ್ಫೆಕ್ಟಾಗಿ ಕಾಣುತ್ತೆ. ತೋರಿಸ್ತೀನಿ. ಸೊ ನಿಮಗೆ ಜಸ್ಟ್ ಏನಿಲ್ಲ, ಜಸ್ಟ್ ಸಿಂಪಲಾಗಿ ಹಿಂಗೆ ಗ್ರೂಮ್ ಮಾಡಿಕೊಂಡ್ರೆ ಸಾಕು. ನಿಮಗೆ ಮನೆಯಲ್ಲೇ ಗ್ರೂಮ್ ಮಾಡ್ಬೋದು ಇದನ್ನೆಲ್ಲ. ನೀವು ಫೇಸ್ ಕ್ವಾಲಿಟಿ ನೋಡ್ತಾ ಇರ್ಬೋದು ಹೆಂಗಿದೆ. ಹೆವಿ ಸೈಜು, 38 ಡೇಸ್. ಇನ್ನು 6 to 7 ಡೇಸ್ ಬಿಟ್ಟು ನೀವು ವ್ಯಾಕ್ಸಿನೇಷನ್ ಮಾಡಿಸಿದ್ರೆ ಪರ್ಫೆಕ್ಟಾಗಿ 45 ಡೇಸ್ಗೆ ಫಸ್ಟ್ ವ್ಯಾಕ್ಸಿನ್ ಆಗುತ್ತೆ. 45, 60, 90. ಅಟ್ ಪ್ರೆಸೆಂಟ್ ಇವಾಗ ಪೆಡಿಗ್ರಿ ಪ್ರೋ ಫೀಡಿಂಗಲ್ಲಿ ಇದ್ದಾನೆ. ಸೆಲ್ಫ್ ಫೀಡಿಂಗ್. ಸೊ ಇಟ್ಟರೆ ಅವನಾಗವನೇ ತಿಂತಾನೆ. ಸೊ ಫೋರ್ಸ್ ಫೀಡಿಂಗ್ ಅದೆಲ್ಲ ಏನಿಲ್ಲ. ಪೆಡಿಗ್ರಿ ಪ್ರೋ ಮದರ್ ಆ್ಯಂಡ್ ಪಪ್ಪಿ ಸೆಲ್ಫ್ ಫೀಡಿಂಗ್. ಸೆಲ್ಫ್ ಇಟ್ಟರೆ ಅದಾಗದೆ ತಿನ್ನುತ್ತೆ. ಸೊ ಒಂದ್ಸರಿ ಬಾಟ್ಲು ಫೀಡಿಂಗ್ ಇರುತ್ತೆ, ಇಲ್ಲ ಮದರ್ ಫೀಡಿಂಗ್ ಇರುತ್ತೆ. ಸೊ ಇದೆಲ್ಲ ಸಪ್ರೇಟ್ ಆಗಿದೆ. ಇವತ್ತಿಗೆ 38 ಡೇಸ್ ಆಗಿರೋದ್ರಿಂದ ಸೆಲ್ಫ್ ಫೀಡಿಂಗಲ್ಲಿದೆ. ಸೊ ಅದು ಬಿಟ್ಟು ಹೆಲ್ತ್ ವಿಷಯಕ್ಕೆ ಬಂದರೆ ಹೆವಿ ಆ್ಯಕ್ಟಿವು. ಸೊ ಹೆಲ್ತ್ ಇಶ್ಯೂಸ್ ಏನು ಪ್ರಾಬ್ಲಮ್ ಇಲ್ಲ. ತುಂಬ ಪ್ಲೇಫುಲ್ಲು, ಹೈಪರ್ ಆ್ಯಕ್ಟಿವ್ ಪಪ್ಪಿ ಅಂತಲೇ ಹೇಳ್ಬೋದು. ಇವನು ಈ 3 ಪಪ್ಪಿಲಿ ಇವನೇ ಹೆವಿ ಹೈಪರು. ಸೈಜು ಅಷ್ಟೇ, ಫೀಡಿಂಗು ಅಷ್ಟೇ, ಹೆವಿ ಫೀಡಿಂಗ್ ತೊಗೊಳುತ್ತೆ. ಸೊ ಈ ಪಪ್ಪಿಗೆ ನಾನು ಕೋಟ್ ಮಾಡ್ತಾರೆ ನಿಮ್ಗೆ ಹೇಳಿದ್ರೆ 12,000 ಅಷ್ಟೇ. ಸೊ ಈ ಪಪ್ಪಿಗೆ ಮಾತ್ರ. ಸೊ ಇನ್ನೊಂದ್ಸರಿ ತೋರಿಸ್ಬಿಡ್ತೀನಿ. ಬ್ಯೂಟಿಫುಲ್ ಮಾರ್ಕಿಂಗ್ ನೋಡ್ತಾ ಇರ್ಬೋದು ನಿಮಗೆ. ಪರ್ಫೆಕ್ಟ್ ಮಾರ್ಕಿಂಗು, ಬ್ಲ್ಯಾಕ್ ಮಾರ್ಕಿಂಗ್ ಎಲ್ಲೂ ಬಂದಿಲ್ಲ ನಿಮ್ಮ ಫೇಸ್ ಮೇಲೆ. ಒಂದು ಪರ್ಫೆಕ್ಟ್ ಡಾಲ್ ಫೇಸ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಪಂಚ್ ಇದೇನಿದೆ ಸ್ನಾಟು ಹಿಂಗಿರಬೇಕು, ಪಂಚಾಗಿರಬೇಕು. ಇಲ್ಲ ಮುಂದೆ ಎಲ್ಲ ಬರಬಾರ್ದು. ಮುಂದೆ ಬಂದರೆ ನಿಮಗೆ ಇವಾಗ ನಿಮ್ಗೆ ಗೊತ್ತಾಗಲ್ಲ, ಒಂದು 6-7 ಮಂತ್ಸ್ ಆಮೇಲೆ ನಿಮಗೆ ಕ್ಯೂಟ್ನೆಸ್ ಹೋಗ್ಬಿಡುತ್ತದೆ. ಸೊ ಹಾಗಾಗಿ ಇದು ನಿಮಗೆ ಪರ್ಫೆಕ್ಟ್ ಸ್ನಾಟು, ಪರ್ಫೆಕ್ಟ್ ಮಾರ್ಕಿಂಗ್ ಇರೋವಂಥ ಶಿಡ್ಜು ಮೇಲ್ ಹಾಗೂ ಫೀಮೇಲ್ ಪಪ್ಪಿ ಅವೈಲೇಬಲ್ ಇದೆ. ಇನ್ನು ಟ್ರಾನ್ಸ್ಪೋರ್ಟೇಷನ್ ವಿಷಯಕ್ಕೆ ಬಂದರೆ ಆಲ್ ಓವರ್ ಕರ್ನಾಟಕ ಸೇಫಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ. ನಿಮಗೆ ಗೊತ್ತಿರುತ್ತೆ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಎನಿ ಟೈಮ್ ಸೇಫ್ ಆಗಿರುತ್ತೆ ಅಂತ. ವಿತಿನ್ ಕರ್ನಾಟಕ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಮಾಡಿಕೊಡ್ತೀವಿ. ಸೊ ಮೊನ್ನೆ ಎಲ್ಲ ಹಾಸನಕ್ಕೆ, ಬೆಳಗಾಂಗೆಲ್ಲ ಹೋಯ್ತು. ಸೊ ಸೇಫಾಗಿ ರೀಚ್ ಆಗಿದೆ. ಸೊ ಅದು ಬಿಟ್ಟು ವಿತ್ ಪರ್ಸನ್ ಬೇಕಂದ್ರೆ ನಾವು ವಿತ್ ಪರ್ಸನ್ ಕೂಡ ಮಾಡ್ಕೊಡ್ತೀವಿ. ಅದೇನು ಪ್ರಾಬ್ಲಮ್ ಇಲ್ಲ. ಇಲ್ಲ ಬೇಡ ಸರ್ ನಾನು ಬರೀ ಪಪ್ಪಿ ಒಂದು ಕಳಿಸ್ಕೊಡ್ತೀನಿ, ಟ್ರಾನ್ಸ್ಪೋರ್ಟೇಷನಲ್ಲಿ ಕಳಿಸ್ಕೊಡ್ತೀನಿ. ವಿತಿನ್ ಬೆಂಗಳೂರು ಪೋರ್ಟರಲ್ಲಿ ನಾವು ಕಳಿಸ್ಕೊಡ್ತೀವಿ ನಿಮಗೆ. ಸೊ ತುಂಬ ಜನ ಕೇಳ್ತಾರೆ ಸರ್ ಪೋರ್ಟರ್ ಸೇಫಾ ಅಂತ. ಡೆಫಿನೆಟ್ಲಿ ಪೋರ್ಟರ್ ಸೇಫಾ, ಯಾಕಂದರೆ ಅವ್ರದ್ದು ಟ್ರ್ಯಾಕಿಂಗ್ ಐಡಿ ನಮ್ಮ ಹತ್ರ ಇರುತ್ತೆ. ಸೊ ಅವ್ರು ಎಲ್ಲಿ ಮೂವ್ ಆಗ್ತಿದೆ ಅಂದರೆ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಸೊ ಆ ಥರ ನಿಮಗೆ ಮೋಸ ಆಗಲ್ಲ. ಸೊ ಟ್ರಾನ್ಸ್ಪೋರ್ಟೇಷನ್ ವಿಷಯಕ್ಕೆ ಬಂದರೆ ಸೇಫಾಗಿ ಎಲ್ಲಿಂದ ಎಲ್ಲಿಗೆ ಬೇಕಂತ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀನಿ. ವೀಡಿಯೋ ಕಾಲಲ್ಲಿ ಪಪ್ಪಿ ನೀವು ಕನ್ಫರ್ಮ್ ಮಾಡಿ ಪೇಮೆಂಟ್ ಮಾಡಿದ್ರೆ ಸಾಕು. ಇಲ್ಲ ಸರ್ ನಾನು ಡೈರೆಕ್ಟಾಗಿ ಬಂದು ನೋಡಿ ತೊಗೊತೀನಿ ಅಂದರೆ ನಿಮಗೆ ಗೊತ್ತಿದೆ ಶ್ರೀರಾಮ್ಪುರ ಮೆಟ್ರೋ ಸ್ಟೇಷನಲ್ಲಿ ಬಂದರೆ ನಿಮಗೆ ಅಲ್ಲಿ ಅಡ್ರೆಸ್ ಸಿಗುತ್ತೆ. ಅದು ಬಿಟ್ಟು ಇವಾಗ 38 ಡೇಸು, 45 ಫಸ್ಟು, 60 ಸೆಕೆಂಡ್, 90 ಥರ್ಡ್. ಟೋಟಲ್ 3 ವ್ಯಾಕ್ಸಿನ್ಸ್ ಹಾಕಬೇಕು. 3 ವ್ಯಾಕ್ಸಿನ್ಸ್ ಹಾಕಿದ್ರೆ ಇವಾಗ ವ್ಯಾಕ್ಸಿನೇಷನ್ ಕಂಪ್ಲೀಟ್. ನೆಕ್ಸ್ಟ್ ಇಯರ್ಲಿ ಒನ್ಸ್ ವ್ಯಾಕ್ಸಿನೇಷನ್ ಹಾಕಿದ್ರೆ ನಿಮಗೆ ಹೆಲ್ದಿಯಾಗಿರುತ್ತೆ. ಸೊ ಅದು ಬಿಟ್ಟು ಇದು ಪೇರೆಂಟ್ಸ್ ವಿಷಯಕ್ಕೆ ಬಂದರೆ 2 ಫಾದರ್ ಆ್ಯಂಡ್ ಮದರ್ 2 ಹೆಲ್ದಿಯಾಗಿದೆ, ಎಲ್ಲ ಒಳ್ಳೆ ಕಂಡೀಷನಲ್ಲಿದೆ. ಹೆಲ್ತ್ ಇಶ್ಯೂಸ್ ಏನೂ ಇಲ್ಲ. ಪೇರೆಂಟ್ಸ್ ಏಜ್ ಬಂದರೆ ಫಾದರ್ ಏಜ್ ಬಂದು 3 ಇಯರ್ಸ್ ಇದೆ, ಮದರ್ ಏಜ್ ಬಂದು 2 ಇಯರ್ಸ್ ಇದೆ. ಸೊ ಹೆಲ್ತಿಯಾಗಿ ಪರ್ಫೆಕ್ಟಾಗಿದೆ ಪೇರೆಂಟ್ಸ್ ಎಲ್ಲ. ಪ್ಯೂರ್ ಲೈನೇಜು, ಇನ್ಬ್ರೀಡಿಂಗ್ ಅದೆಲ್ಲ ಏನಿಲ್ಲ. ಸೊ ನೋಡ್ತಾ ಇದ್ರೆ ಇನ್ನೊಂದ್ಸರಿ ತೋರಿಸ್ಬಿಡ್ತೀನಿ. ಹೆವಿ ಸೈಜ್ ಅಂತಲೇ ಹೇಳ್ಬೋದು. ಇದಕ್ಕಿಂತ ನಿಮ್ಗೆ ಸಣ್ಣ ಸೈಜ್ ಇರೋದೆಲ್ಲ ಬರುತ್ತೆ. ಅದು ನಿಮಗೆ ಹೇಳಿದ್ನಲ್ಲ ಸ್ವಲ್ಪ ಪ್ರೈಸ್ ವೇರಿ ಆಗುತ್ತೆ. ಸೊ 13,000, 14,000 ಬರುತ್ತೆ. ಇದು 12,000 ಏನಕ್ಕೆ ಅಂದರೆ ನಮ್ಮದೇ ಬ್ರೀಡಿಂಗ್ ಆಗಿದೆ, ನಾವು ತಂದು ರೀಸೇಲ್ ಮಾಡೋಂಗಿದೆ. ನಿಮಗೆ 13-14 ಹೇಳ್ತೀವಿ. ಕ್ವಾಲಿಟಿ ಮೇಲೆ ನಿಮಗೆ ಪ್ರೈಸು.
ಇದಕ್ಕಿಂತ ಕಮ್ಮಿಗೂ ಸಿಗುತ್ತೆ, 10,000 ಸಿಗುತ್ತೆ, 8,000 ಸಿಗುತ್ತೆ ಇವಾಗಿರೋ ಪ್ರೈಸ್ಗಂತೂ. ಬಟ್ ನಿಮಗೆ ಕ್ವಾಲಿಟಿ ಮತ್ತು ಸೈಜ್ ಹಿಂಗಿರಲ್ಲ. ಸೊ ಒನ್ ಟೈಮ್ ತೊಗೊತಿರೋ ಪಪ್ಪಿನ ಒಂದು ಒಳ್ಳೆ ಹೆಲ್ದಿ ಕ್ವಾಲಿಟಿಯ ಪಪ್ಪಿ ತೊಗೊಂಡ್ರೆ ನಿಮ್ಗೆ ಒಂದು 10 years ನಿಮಗೆ ನೋಡೋಕೆ ಖುಷಿಯಾಗುತ್ತೆ. ಇಲ್ಲಾಂದರೆ ಆಮೇಲೆ ನೀವು ಹಾಸ್ಪಿಟ್ಲಿಗೆ ಫ್ರೀಕ್ವೆಂಟಾಗಿ ಹೋಗ್ತಾ ಇರ್ಬೋದು, ಹೆಲ್ತ್ ಇಶ್ಯೂಸ್ ಎಲ್ಲ ಆಗುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆ ಗುಡ್ ಕ್ವಾಲಿಟಿಯ ಶಿಡ್ಜು ಪಪ್ಪೀಸು ನನ್ನ ಶಾಪಲ್ಲಿ ಅವೈಲೇಬಲ್ ಇದೆ. ನೀವು ನೋಡಿದ್ರೆ ನಿಮ್ಮ ಫ್ರೆಂಡ್ಸನ್ನ ಶಿಡ್ಜು ಪಪ್ಪೀಸ್ ಹುಡುಕ್ತಾ ಇದ್ರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿ. ಸೊ ಈ ಪಪ್ಪಿ ಒಳ್ಳೆ ಮನೆ ಸೇರುತ್ತೆ ಅಂತ ನಮಗೂ ಖುಷಿ ಆಗುತ್ತೆ. ಒಂದು ಒಳ್ಳೆ ಮನೆ ಸೇರಿದ್ರೆ ಪಪ್ಪಿಗೂ ಹೆಲ್ದಿ ಆಗಿರುತ್ತೆ, ನಾವು ಸೇಫ್ ಆಗಿರ್ತೀವಿ. ಯಾಕಂದರೆ ಪಪ್ಪಿ ಇಂಪಾರ್ಟೆಂಟ್ ನಮಗೆ. ಸೊ ಹೋಗೋ ಮನೇಲಿ ಹೆಂಗೆ ನೋಡ್ಕೋತಾರೆ ಅನ್ನೋದು ಇಂಪಾರ್ಟೆಂಟ್. ಸೊ ಹಾಗಾಗಿ ಒಂದು ಬೆಸ್ಟ್ ಹೋಮ್ಸ್ನ ನಾವು ಈ ವಿಡಿಯೋ ಮೂಲಕ ಶೇರ್ ಮಾಡ್ತಾ ಇದ್ದೀವಿ. ಸೊ ಇನ್ನೊಂದ್ಸರಿ ತೋರಿಸ್ಬಿಡ್ತೀನಿ. ಮೇಲ್ ಹಾಗೂ ಫೀಮೇಲ್ ಎರಡೂ ಅವೈಲೇಬಲ್ ಇದೆ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಪೆಟ್ಸ್ ಲೋಕ ಬೈ ಧನುಷ್. ಥ್ಯಾಂಕ್ ಯು.